ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಪ್ರಮುಖವಾಗಿ ಮಹಿಳೆಯರು ಚಿನ್ನ ತಗೊಳ್ಳೋದು ಅಂದ್ರೆ ಬಹಳ ಇಷ್ಟ ಪಡ್ತಾರೆ. ಅಂಥದ್ರಲ್ಲಿ ತುಂಬಾ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಹೇಳಿಬಿಟ್ರೆ ಮಹಿಳೆಯರು ಯಾಮಾರದೆ ಇರ್ತಾರ? ಯಾಮಾರಕ್ಕೆ ಹೋಗ್ಬೇಡಿ ಚಿನ್ನ ಪ್ರಿಯರೇ, ಹುಷಾರಾಗಿರಿ ಅಂತ ಅಲರ್ಟ್ ಮಾಡ್ತಾ ಇದೀವಿ. ಚಿನ್ನ ಅನ್ನೋ ಮಹಿಳೆಯರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ರೇಟ್ ವೇಸ್ಟೇಜ್ ಕಮ್ಮಿ ಅಂತ ಆಸೆ ಪಟ್ರೆ ನಿಮ್ಮ ಕಥೆ ಗೋವಿಂದ ಅಂತ. ಚಿನ್ನ ಖರೀದಿಗೂ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕು, ಇದು ಒರಿಜಿನಲ್ ಚಿನ್ನನಾ ಅಥವಾ ಏನು ಡೂಪ್ಲಿಕೇಟಾ ಅಂತ. ಕಡಿಮೆ ರೇಟ್ ಚಿನ್ನ ಅಂತ ಟೋಪಿ ಹಾಕ್ಬಿಡ್ತಾರೆ, ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಹೊಸದೊಂದು ಜಾಲ ಹುಟ್ಕೊಂಡಿದೆ, ಅದು ಗೋಲ್ಡ್ ವಂಚಕರ ಜಾಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಗೋಲ್ಮಾಲ್ಗೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಹಿಳೆಯರೇ ಇವರ ಟಾರ್ಗೆಟ್, ಕಾರಣ ಮಹಿಳೆಯರಿಗೆ ಚಿನ್ನ ಅಂದ್ರೆ ಪಂಚ ಪ್ರಾಣ. ವೇಸ್ಟೇಜ್ ಇರಲ್ಲ ಮೇಡಮ್, ತುಂಬಾ ಕಡಿಮೆ ರೇಟಿಗೆ ಚಿನ್ನ ಸಿಗುತ್ತೆ ಅಂತೆಲ್ಲ ಹೇಳ್ಬಿಟ್ರೆ ಮೋಸ ಹೋಗಕ್ ಹೋಗ್ಬೇಡಿ ಅಂತ. ಮದುವೆಗೆ ಚಿನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಪುನೀತ್ ನನ್ನ MP ಜ್ಯುವೆಲರ್ಸ್ಗೆ ಕರೆದೊಯ್ದು ಸ್ನೇಹಿತ ಸವಿತಾ ರೆಡ್ಡಿ ಮೋಸ ಮಾಡಿದ್ದಾರಂತೆ ನೋಡಿ. ಅಲ್ಲಿ ವೇಸ್ಟೇಜ್ ಕಮ್ಮಿ ಖರೀದಿ ಮಾಡುವಂತ ಸವಿತಾ ರೆಡ್ಡಿ ಅವರು ಹೇಳ್ತಾರಂತೆ. ಮಾರ್ಚ್ 27ರಂದು ಸವಿತಾ ರೆಡ್ಡಿ ಜೊತೆ ಚಿನ್ನ ಖರೀದಿಗೆ ಹೋಗ್ತಾರೆ ಪುನೀತ್. ಸುಮಾರು 2 ಕೋಟಿ ರೂಪಾಯಿ ಹಣಕ್ಕೆ ಚಿನ್ನದ ವ್ಯಾಪಾರವನ್ನ ಪುನೀತ್ ಮಾಡಿರ್ತಾರೆ. ಚಿನ್ನ ಖರೀದಿಗೆ ಅಂತ 2 ಕೋಟಿ ರೂಪಾಯಿ ಫುಲ್ ಕ್ಯಾಶ್ ಅನ್ನ ಪುನೀತ್ ಕೊಟ್ಟಿರ್ತಾರಂತೆ. ನಾಳೆ ಬಂದು ಚಿನ್ನ ತೆಗೆದುಕೊಳ್ಳಿ ಅಂತ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್ ಅವರು ಹೇಳಿ ಕಳಿಸ್ತಾರಂತೆ. ಮಾರನೇ ದಿನ ಬಂದು ಚಿನ್ನ ಕೇಳಿದ್ರೆ ಬೇರೆಯದ್ದೇ ಕಥೆಯನ್ನ ಮಾಲೀಕ ಹೇಳೋದಕ್ಕೆ ಶುರು ಮಾಡ್ತಾರೆ. ಸವಿತಾ ಬಳಿ ಮಾತನಾಡಿದ್ದೀನಿ ಹೋಗು ಅಂತ ಇಂದ್ರಚಂದ ಹೇಳಿ ಕಳಿಸ್ತಾರಂತೆ ಪುನೀತ್ ಅವರಿಗೆ. ನಂತರ ಸವಿತಾ ಬಳಿ ಕೇಳಿದ್ರೆ ಅವ್ರ ಹತ್ರನೇ ಮಾತಾಡ್ಕೋ ಅಂತ ಇವರು ಕೂಡ ಕೈ ಎತ್ತಿದ್ದಾರೆ. ಕೊನೆಗೆ ಸವಿತಾ ಮತ್ತು ಜ್ಯುವೆಲರಿ ಶಾಪ್ ಮಾಲೀಕ ಇಂದ್ರಚಂದ್ ವಂಚನೆ ಬೆಳಕಿಗೆ ಬರ್ತಾ ಹೋಗುತ್ತೆ. ಮದುವೆಗೆ ಚಿನ್ನ ಖರೀದಿ ಮಾಡೋದಕ್ಕೆ ಸರ್ಜಾಪುರದ ಪುನೀತ್ ಮುಂದಾದಂತಹ ಸಂದರ್ಭದಲ್ಲಿ ಅವರಿಗೆ ವಂಚನೆ ಆಗಿರುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. 2 ಕೋಟಿ ರೂಪಾಯಿ ಚಿನ್ನ ಖರೀದಿ ಮಾಡಬೇಕಾಗಿತ್ತು, ನಾಳೆ ಬಂದ್ಬಿಡಿ ಅಂತ ಫುಲ್ ಕ್ಯಾಶ್ ಇಸ್ಕೊಂಡವರು ಕರ್ಕೊಂಡು ಹೋದವಳು ನಾಪತ್ತೆ. ಆದ್ರೆ ಕರ್ಕೊಂಡು ಹೋದವಳು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ಲು. ಹೋಗಿ ದುಡ್ಡು ಕೊಟ್ಟ ಜ್ಯುವೆಲರಿ ಶಾಪ್ ಅಲ್ಲೂ ಕೂಡ ಕೇಳೋದಕ್ಕೆ ಮುಂದಾದ್ರೆ ಅವ್ರು ಕೂಡ ಹೇಳಿದ್ದು ಸವಿತಾ ಬಳಿ ಮಾತಾಡಿದ್ದೀನಿ, ಅವ್ರ ಹತ್ರನೇ ಇಸ್ಕೊಳ್ಳಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಈಗ 2 ಕೋಟಿ ರೂಪಾಯಿ ವಂಚನೆ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಈ ವಿಚಾರಗಳು ಬೆಳಕಿಗೆ ಬಂದಿದೆ. ಆಕ್ಚುಲಿ ನಾವು HSR ಲೇಔಟ್ ಅಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ, ಗೋಪಚಂದ್ರ ನಿವಾಸಿ ಅವರು ನಾವೆಲ್ಲಾನು ರಿಲೇಟಿವ್. ಆಕ್ಚುಲಿ ಅವ್ರ ಮುಖಾಂತರ ನಾವು ಚಿನ್ನ ಪರ್ಚೇಸ್ ಮಾಡ್ಬೇಕಂತ 26ನೇ ತಾರೀಕು ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ. ಬಟ್ ರಾತ್ರಿ ಒಂದು 7:30, 8, 9 ಗಂಟೆ ಆಗೋದ್ರಿಂದ ಇವತ್ತು ಹೋಗೋದು ಬೇಡ, 27ನೇ ತಾರೀಕು ಹೋಗೋಣ ಅಂತ ಹೇಳ್ಬಿಟ್ಟು 27ನೇ ತಾರೀಕು ಪ್ಲಾನ್ ಮಾಡಿ 10:15ಗೆ ನಾವು ಮನೆ ಬಿಟ್ಟು ಕರೆಕ್ಟಾಗಿ 12 ಗಂಟೆಗೆ MP ಜ್ಯುವೆಲರ್ಸ್ ಅಂಗಡಿ ಹತ್ರನೂ ಹೋದ್ವಿ ಚಿನ್ನ ಖರೀದಿ ಮಾಡೋಣ ಅಂತ ಹೇಳಿ. ಬಟ್ ಕಾರಲ್ಲಿ ಹೋಗ್ಬೇಕಾದ್ರೆ ಹೊಸಬ್ರು ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ, ಮತ್ತೆ ಅವ್ರು ಭಯ ಬೀಳ್ತಾರೆ. ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ದುಡ್ಡೆಲ್ಲನೂ ಒಳಗಡೆ ತಗೊಂಡೋಗಿ ಕೌಂಟ್ ಮಾಡಿ ಎಲ್ಲಾನು ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸ್ ಅಲ್ಲಿ, 1 ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಒಂದು ಬ್ಯಾಗ್ ಅಲ್ಲಿ 20 ಲಕ್ಷ. ಇಷ್ಟು ದುಡ್ಡು ಒಳಗಡೆ ತಗೊಂಡೋದ್ಮೇಲೆ ಒಂದು ಗಂಟೆ ಆದ್ಮೇಲೆ ಹೊರಗಡೆ ಬರ್ತಾರೆ. ನಾನೇ ಅವ್ರು ಎಷ್ಟೊತ್ತಿಗೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ. ದುಡ್ಡೆಲ್ಲ ಕರೆಕ್ಟ್ ಆಗಿದೆ ಏನೋ ಅಂತ ಕೇಳಿದಾಗ ಸವಿತಾ ಅವರೇ ಹೇಳ್ತಾರೆ ದುಡ್ಡೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ. ಅದಾದ ನಂತರ ಅವರು ಹೊರಗಡೆ ಬಂದ್ಮೇಲೆ ಅವ್ರೇನ್ ಹೇಳ್ತಾರೆ, ಒಂದು ಊಟ ಮಾಡ್ಕೊಂಡು ಬಂದ್ಬಿಡಿ, ಮಧ್ಯಾಹ್ನ 3:30 ಹಂಗೆ ಅವ್ರು ಸಿಗ್ತಾರಂತೆ, ಆಮೇಲೆ ಬೇಕಾದ್ರೆ ನಾವ್ ಇದ್ ತಗೊಳ್ಳೋಣ ಅಂತ ಹೇಳಿದ್ರು. ಆಕ್ಚುಲಿ ನಾವು ಹೋಗಿದ್ ಪರ್ಪಸ್ ಏನಂದ್ರೆ ಆ ವಾರದಲ್ಲಿ ಬಂದ್ಬಿಟ್ಟು 12,700 ರೂಪಾಯಿ ಚಿನ್ನ ರೇಟ್ ಇತ್ತು. ಆ ರೇಟ್ ಕಡಿಮೆ ಇರೋದ್ರಿಂದ ಹೋಗ್ಬಿಟ್ಟು ನಾವು ಮತ್ತೆ ನಮ್ಮ ರಿಲೇಷನ್ ಅವರೆಲ್ಲರೂ ಸೇರಿ ಒಂದು ಚಿನ್ನ ಖರೀದಿ ಮಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಮತ್ತೆ ವೇಸ್ಟೇಜ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು ಅವರು. ಸೊ ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಹೋಗಿದ್ವಿ. ಮತ್ತೆ ಲಾಸ್ಟ್ 8:30ವರೆಗೂ ವೆಯ್ಟ್ ಮಾಡಿದ್ವಿ, ಅವ್ನ MP ಜ್ಯುವೆಲರ್ಸ್ ಓನರ್ ಬಂದೇ ಇಲ್ಲ. ಮತ್ತೆ ಮ್ಯಾನೇಜರ್ ಅಲ್ಲಿರೋ ಬಜರಂಗಿ ಅವ್ರನ್ನ ಕೇಳಿದ್ವಿ, ಯಾರು ಬಂದ್ರು ಇಲ್ಲ ನಮಗೆ ಗೊತ್ತಿಲ್ಲ, ನೀವು ಓನರ್ ಹತ್ರನೇ ಮಾತಾಡಿ ಅಂತ ಹೇಳಿದ್ವಿ. ಓನರ್ ಲಾಸ್ಟ್ ರಾತ್ರಿ 9 ಗಂಟೆವರೆಗೂ ಫೋನು ಪಿಕ್ ಮಾಡಿಲ್ಲ. ನಾನೆಲ್ಲೋ ಇನ್ಕಮ್ ಟ್ಯಾಕ್ಸ್ ಅಲ್ಲೆಲ್ಲೋ ಆಫೀಸಲ್ಲಿ ಇದ್ದೀನಿ, ನಾನು ಬರೋದಕ್ಕೆ ಆಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಮತ್ತೆ 28ನೇ ತಾರೀಕು ನಾವು ಸೇಮ್ ಅದೇ ಇದ್ರಲ್ಲೇ 3 ಜನನು, ಯಾರು ಸವಿತಾ, ಡ್ರೈವರು, ನಾವು 3 ಜನನು ನಾವು ಬರ್ತೀವಿ. ಮತ್ತೆ ಬಂದಾದ್ಮೇಲೆ ಮತ್ತೆ ಅವರು ಸವಿತಾ ಅವ್ರು ಯಾವ್ದೋ ಸಾವಾದ ಕಾರಣ ಅವ್ರು ಮತ್ತೆ ರಿಟರ್ನ್ ಹೋಗ್ಬಿಡ್ತಾರೆ. ನಾನು ಡ್ರೈವರು ಮತ್ತೆ ಅವ್ರ ಜೊತೆ ಯಾರೋ ಮೋಹನ್ ಅಂತ ಒಬ್ಬ ಬಂದಿದ್ದ, ಅವ್ರು 3 ಜನನು ನಾವು ಅಲ್ಲೇ ನಿಂತು ಕೇಳ್ತೀವಿ. 12 ಗಂಟೆ ಸಮಥಿಂಗ್ ಏನೋ ಅವನು MP ಜ್ಯುವೆಲರ್ಸ್ ಓನರ್ ಬರ್ತಾನೆ, ಮತ್ತೆ ಅವ್ರ ಮಗನೂ ಬರ್ತಾನೆ. ನಾವು ಕೇಳಿದ್ದಕ್ಕೆ ದುಡ್ಡು ಕೊಟ್ಟಿದ್ವಲ್ಲ ಚಿನ್ನ ಹೇಳಿದೆ ಅಂದ್ರೆ ನಾನು ಸವಿತಾ ಅವ್ರ ಹತ್ರ ಮಾತಾಡಿದೀನಿ, ಹೋಗ್ಬೋದು 5ನೇ ತಾರೀಕು ಮೇಲೆ ಬನ್ನಿ ಅಂತ ನಮ್ಗೆ ಉಡಾಫೆ ಉತ್ತರ ಕೊಟ್ಟ. ಸೊ ಅದರಿಂದ ನಾವು ಏನ್ ಮಾಡ್ಬೇಕಂತ ನಮ್ಗೆ ದಿಗ್ದೋಚದೆ ಅವತ್ತು ರಿಟರ್ನ್ ಬಂದ್ವಿ. ಮತ್ತೆ ಮಾರನೇ ದಿನ ಅಂಗಡಿ ಹತ್ರ ಹೋದ್ರೆ ಅಂಗಡಿ ಕ್ಲೋಸ್.